ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುವಾರದ ಲಾಗ್ ಇದು. ಗುರುವಾರದ ರಾಯರ ಪೂಜೆ ಯಾವ ರೀತಿ ಮಾಡಿದೆ ಅಂತ ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಬಾಗಿಲು ತೊಳೆದು ಬೆಳಗ್ಗೆನೇ ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ. ವಾರ ಅಂದ ತಕ್ಷಣವೇ ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಳ್ಳೋದು ಪದ್ಧತಿ. ಈಗಂತೂ ಮಕ್ಕಳಿಗೆ ಎಕ್ಸಾಮ್ ಇದೆ, ಬೇಗನೆ ಎದ್ದು ನಾನೆಲ್ಲ ಕೆಲಸನ ಮಾಡ್ಕೋಬೇಕು. ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಕೂಡ ಹಾಕಿದ್ದೀನಿ, ನಿಂಬೆಹಣ್ಣು ಕೂಡ ಹಾಕ್ತೀನಿ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಜೀರಿಗೆ, ಸಾಸಿವೆ ಇಷ್ಟನ್ನು ಹಾಕಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ಈಗ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಕೂಡ ಹಾಕಿ ನಿಂಬೆಹಣ್ಣು ಕೂಡ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ನಿಂಬೆಹಣ್ಣನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣನ್ನು ಹಾಕಿದ್ರೆ ಚಿತ್ರಾನ್ನ ರೆಡಿಯಾಗುತ್ತೆ. ಕಾಯಿ ತುರಿ ಕೂಡ ಹಾಕೋಬಹುದು ಬೇಕಾದರೆ. ನಾವೀಗ ಸೆಕೆ ಇದೆಯಲ್ಲ, ಬಿಸಿಲಲ್ವ, ಅದರಿಂದ ಕಾಯಿ ತುರಿಯನ್ನು ಹಾಕಿಲ್ಲ. ಚೆನ್ನಾಗಿ ಒಂದ್ಸರಿ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿಯಾಗುತ್ತೆ. ಅದ್ರ ಜೊತೆಗೆ ಅನ್ನ, ವೈಟ್ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ, ಉದುದ್ರಾಗಿ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗಿದೆ, ಎಕ್ಸಾಮ್ ಟೈಮ್ ಬೇರೆ ಅಲ್ವಾ, ಬೇಗನೆ ನಾಷ್ಟನೆಲ್ಲ ರೆಡಿ ಮಾಡಿಬಿಡ್ತೀನಿ. ಅವ್ರಿಗೆ ಬಾಕ್ಸ್ಗೂ ಕೂಡ ಹಾಕಬೇಕು, ಹಾಗೆ ತಿನ್ನೋದಕ್ಕೂ ಕೂಡ ಕೊಡಬೇಕು. ಉದುದ್ರಾಗಿ ಅನ್ನ ಮಾಡಿಕೊಟ್ಟು ಹೀಗೆ ಅನ್ನ ಬಿಸಿ ಇದ್ದಾಗಲೇ ಕಲಸಿದ್ರೆ ತುಂಬ ಚೆನ್ನಾಗಿ ಚಿತ್ರಾನ್ನ ಹೊಂದ್ಕೊಳ್ಳುತ್ತೆ. ಗೊಜ್ಜೆಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನನ್ನ ಚಿಕ್ಕ ಮಗನಿಗಂತೂ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಡೈಲಿ ಬೇಕಾದ್ರೆ ಚಿತ್ರಾನ್ನ ಮಾಡಿಕೊಡ್ಲಿ ತಿಂತಾನೆ, ಅಷ್ಟು ಇಷ್ಟಪಡ್ತಾನೆ. ಅನ್ನ ಸಾಂಬಾರು ಇದನ್ನೆಲ್ಲ ಲೈಕ್ ಮಾಡಲ್ಲ ಅವನು. ಹಾಗೆ ಈಗ ಎಕ್ಸಾಮ್ ಇದೆಯಲ್ವಾ, ಮನೇಲಿ ಸರಿಯಾಗಿ ನಾಷ್ಟ ಮಾಡೋದಿಲ್ಲ ಅವರು, ಅದರಿಂದ ಸ್ವಲ್ಪ ಲಂಚ್ಗೂ ಕೂಡ ಹಾಕ್ಬಿಡ್ತೀನಿ. ಲಂಚ್ ಬಾಕ್ಸ್ಗೆ 2:30 ಹಿಂಗೆ ಮನೆಗೆ ಬಂದುಬಿಡ್ತಾರೆ. ಎಕ್ಸಾಮ್ ಟೈಮ್ ಆಗಿದ್ದರಿಂದ ಹಾಫ್ ಡೇ ಅಷ್ಟೇ ಇರೋದು. ಆದರೂ ಮಕ್ಕಳಿಗೆ ಈ ಬೇಸಿಗೆನಲ್ಲಿ ತುಂಬ ಹಸಿವಾಗುತ್ತೆ, ಅದರಿಂದ ಸ್ವಲ್ಪನೇ ಬಾಕ್ಸಿಗೆ ಊಟ ಹಾಕಿ, ಚಿತ್ರಾನ್ನ ಹಾಕಿ, ಸ್ಪೂನ್ ಹಾಕಿ ಲಂಚ್ ಬಾಕ್ಸ್ಗೆ ಈ ರೀತಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೇನೆ. ಚಿಕ್ಕವನಿಗೆ ದೊಡ್ಡವನಿಗೆ ಇಬ್ರಿಗೂ ಕೂಡ ಇದೇ ರೀತಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ಮತ್ತು ಊಟ ನಾಷ್ಟ ಮಾಡೋದಕ್ಕೂ ಕೂಡ ಅವ್ರಿಗೆ ಪ್ಲೇಟ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಚಟ್ನಿ ಮಾಡ್ಕೊಂಡಿದ್ದೆ. ಬೇಸಿಗೆನಲ್ಲಿ ಕಾಯಿ ಈ ರೀತಿ ನೀರೆಲ್ಲ ಸುಂಡ್ಕೊಂಡು ಎಲ್ಲ ಕೊಬ್ಬರಿ ಆಗಿಬಿಟ್ಟಿರುತ್ತೆ. ಅದನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸ್ಬಿಟ್ಟು ಚಟ್ನಿ ಮಾಡಿದ್ರೆ ಸೇಮ್ ಕಾಯಿ ಚಟ್ನಿ ಥರನೇ ಆಗುತ್ತೆ. ಕೊಬ್ಬರಿ ಚಟ್ನಿ, ಕೊಬ್ಬರಿ ಅಂದರೆ ಪೂರ್ತಿ ಕೊಬ್ಬರಿ ಅಲ್ಲ, ಅರ್ಧ ಕಾಯಿ ಅರ್ಧ ಕೊಬ್ಬರಿ ಇರುತ್ತಲ್ಲ, ಆ ಥರ ಕಾಯಿಯನ್ನು ನೋಡಿ. ಈಗ ಚಟ್ನಿಗೆ ನಾನು ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಉಪ್ಪು ಕೂಡ ಹಾಕಿದ್ದೀನಿ. ಚಟ್ನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ. ಚಿತ್ರಾನ್ನಕ್ಕೆ ಚಟ್ನಿ ಇದ್ರೇ ತಿನ್ನೋಕ್ಕಾಗೋದು. ಚಟ್ನಿ ಇಲ್ಲ ಉಪ್ಪಿನಕಾಯಿ ಇದ್ದರೆ ತಿನ್ನೋಕ್ಕಾಗೋದು ಚಿತ್ರಾನ್ನನ. ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿಯಾಗಿ ಓದ್ಕೊಂಡು ಕೂತಿದ್ದಾರೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನನ್ನ ಮಾಮೂಲಿ ಕೆಲಸ ಇರುತ್ತಲ್ವ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೀನಿ, ಬಟ್ಟೆ ನೆನೆಸಿದ್ದೀನಿ, ಒಗಿಬೇಕು. ಸೊ ಬಟ್ಟೆ ಎಲ್ಲ ಒಗೆದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ತೋಟದೇನೆ ಕಾಕಡ ಹಾಗೆ ಕನಕಾಂಬರ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಸಾಮಂತಿಗೆ ಹೂವು ತೊಗೊಂಡಿದ್ದೆ. ಎಲ್ಲ ಫೋಟೋದಲ್ಲಿದ್ದು ಒಣ ಹೂವನ್ನೆಲ್ಲ ತೆಗ್ದು ಹೊಸ ಹೂವು ಹಾಕಿ ರೆಡಿ ಮಾಡಿದ್ದೀನಿ. ಈ ರೀತಿ ರಾಯರಿಗೆ ಹೆಚ್ಚು ಹೂವು ಹಾಕಿ ಅಲಂಕಾರ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ಆದರೆ ಫೋಟೋ ತುಂಬ ಚಿಕ್ಕದು, ಆದರೂ ಕೂಡ ಈ ರೀತಿ ಸುಮ್ಮನೆ ಸಿಂಪಲ್ಲಾಗೇ ಕಾಕಡ, ಕನಕಾಂಬರ, ತುಳಸಿನ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಫೋಟೋ ಜಾಸ್ತಿ ಇದೆ, ಆದರೆ ಹೂವು ಕೂಡ ಜಾಸ್ತಿನೇ ಇರಬೇಕು. ಎಷ್ಟು ಹೂವು ಇರುತ್ತೆ ಅಷ್ಟರಲ್ಲೂ ಕೂಡ ರೆಡಿ ಮಾಡಿಬಿಡ್ತೀನಿ ನಾನು. ಎಲ್ಲ ರೆಡಿ ಮಾಡಿಕೊಂಡು ಹೂವನ್ನೆಲ್ಲ ಹಾಕಿ ಈ ರೀತಿ ಸಿಂಪಲ್ಲಾಗಿ ಗುರುವಾರದ ಪೂಜೆ ಆಯಿತು. ಬಾಳೆಹಣ್ಣಿತ್ತು, ಊರಿಂದ ನನ್ನ ತಮ್ಮ ಬಾಳೆಹಣ್ಣು ತಂದುಕೊಟ್ಟಿದ್ದ, ಅದನ್ನು ಕೂಡ ಪೂಜೆಗಿಟ್ಟು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಕಾಮಾಕ್ಷಿ ದೀಪನೂ ಕೂಡ ಹಚ್ಚಿದ್ದೀನಿ. ಕಳಶಕ್ಕೆ ಕಾಕಡ ಹೂವು ಇಲ್ಲ ಅಂದರೆ ಕನಕಾಂಬರ, ಮಲ್ಲಿಗೆ, ಈ 3 ಹೂವು ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಳಶ. ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ನಾಷ್ಟ ಮಾಡಿಕೊಂಡೆ. ಹಾಗೆ ಮನೆ ನೋಡೋಕ್ಕೆ ಬಂದಿದ್ರಲ್ವ, ಆವಾಗ ಸ್ವಲ್ಪ ಒಬ್ಬಿಟ್ಟೊಂದು ಹೂರ್ಣ ಹಾಗೆ ಗನಕ ಮಿಕ್ತೋಗಿತ್ತು, ಅದನ್ನು ಫ್ರಿಜ್ಜಲ್ಲಿ ತಂದು ಇಟ್ಕೊಂಡಿದ್ದೆ. ಅದಕ್ಕೆ ಮನೇಲಿ ಮಾಡಿಕೊಡೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಈ ರೀತಿ ಒಬ್ಬಟ್ಟು ಕೂಡ ಮಾಡಿದೆ. ನಾನು ಮನೇಲಿ ಮಾಡಿರೋದಲ್ಲ, ನಮ್ಮ ಅಪ್ಪರು ನನ್ನ ತಮ್ಮ ತಂದು ಕೊಟ್ಟಿದ್ದ ಹೂರ್ಣ ಹಾಗೆ ಗನಕ ಎಲ್ಲನೂ ವೇಸ್ಟ್ ಆಗುತ್ತೆ ಮಾಡಿಕೊಂಡು ಅಂತ ಅಂದ್ಬಿಟ್ಟು. ಹಾಗೆ ಇದ್ರ ಜೊತೆ ತುಪ್ಪ ಹಾಗೂ ಕಾಯಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದ್ದೆ ಒಬ್ಬಟ್ಟಂತೂ.
ಇದಾದಮೇಲೆ ನಮ್ಮೂರಲ್ಲಿ ನಾಗರಕಲ್ ಪೂಜೆ ನಡೀತಿದೆ ಅಂತ ಹೇಳಿದ್ನಲ್ವ, ಅಲ್ಲಿನ ಪ್ರಸಾದ ದೇವ್ರ ಪ್ರಸಾದ ಅಂತೂ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮಕ್ಕಳಂತೂ ಡೈಲಿ ಒಯ್ತಾರೆ. ಡೈಲಿ ರಾತ್ರಿ ಮನೇಲಿ ಊಟನೇ ಮಾಡೋದಿಲ್ಲ. ಡೈಲಿ ಕೇಸರಿ ಬಾತು, ಪಲಾವ್, ಹೆಸರುಬೇಳೆ, ರಸಾಯನ ಹಾಗೆ ಅನ್ನ ಸಾಂಬಾರು ಎಲ್ಲ ಡೈಲಿ ಕೊಡ್ತಾರೆ. ಎಲ್ಲರೂ ಮನೇಲೂ ಡೈಲಿ ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದ ಅಂತ ಅಂದರೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ. ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಇಷ್ಟು ಟೇಸ್ಟ್ ಬರೋಲ್ಲ. ನನ್ನ ಮಕ್ಕಳು ಖುಷಿ ಪಟ್ಕೊಂಡು ತಿಂತಾರೆ ದೇವ್ರ ಪ್ರಸಾದ ಅಂತ ಅಂದರೆ. ಹಾಗೆ ಸಂಜೆ ಕಾಫಿ ಮಾಡೋದಕ್ಕೆ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ಸಾಂಬಾರಿಗೆ ಅಂತ ಅಂದ್ಬಿಟ್ಟು. ಮೂಲಂಗಿ ಹಾಗೆ ಬೇಳೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಬೇಳೆನ ತೊಳೆದಾಕಿ ಮೂಲಂಗಿನ ಹಚ್ಚಾಕ್ಬಿಟ್ಟು ಅದ್ರ ಜೊತೆಗೆ ಒಂದೆರಡು ಟೊಮೊಟೊನ ಹಚ್ಚಾಕಿದ್ರೆ ಒಂದು ವಿಸಿಲ್ ಕೂಗಿಸಿದ್ರೆ ತುಂಬ ಚೆನ್ನಾಗಿ ಮೂಲಂಗಿ ಸಾಂಬಾರು ಆಗುತ್ತೆ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ವಿಸಲ್ ಕೂಗಿಸ್ಕೊತೀನಿ. ಇದನ್ನು ಒಂದು ವಿಸಲ್ಗೆಲ್ಲ ಮೂಲಂಗಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬೇಳೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಅಷ್ಟು ಚೆನ್ನಾಗೂ ಸಾಂಬಾರಾಗುತ್ತೆ. ಮೂಲಂಗಿ ಇಷ್ಟ ಇಲ್ಲ ಅಂದರೂ ಒಂದು ಸಾರಿ ಬರೀ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ನಾನು ಕಾಯಿ ಹಾಗೂ ಟೊಮೊಟೊ ರುಬ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಸಾಲೆ ಪುಡಿ ಅಂತಂದರೆ ಮನೇಲೇ ಮಾಡಿಸ್ಕೊಂಡಿರುವಂಥ ಖಾರದ ಪುಡಿ ಕೂಡ ಹಾಕ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಮೂಲಂಗಿನ ಜಾಸ್ತಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ನಿವಾರಣೆ ಆಗುತ್ತೆ. ನೋಡಿ ಈಗ ಮನೇಲಿ ಮಾಡಿಸ್ಕೊಂಡಿರುವಂಥ ಖಾರದ ಪುಡಿ ಒಂದು ಸ್ಪೂನನ್ನು ಹಾಕಿ ಕಾಯಿ ಮತ್ತು ಟೊಮೊಟೊ ರುಬ್ಬಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕುದ್ರೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಟೊಮೊಟೊ ಜಾಸ್ತಿ ಹಾಕಿದ್ರೆ ಹುಣಸೆ ಹುಳಿ ಬಿಡುವಂಥ ಅವಶ್ಯಕತೆ ಇರೋದಿಲ್ಲ. ಟೊಮೊಟೊ ಸ್ವಲ್ಪ ಕಡಿಮೆ ಹಾಕಿದ್ರೆ ಹುಣಸೆ ಹುಳಿಯನ್ನು ಬಿಡಬೇಕು. ಸ್ವಲ್ಪ ಆದರೂ ಹುಣಸೆ ಹುಳಿ ಬಿಟ್ಟರೆ ಸೂಪರಾಗಿರುತ್ತೆ. ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಸಾಂಬಾರು ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಒಂದು ಬಾಣಲಿ ಇಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡಿಕೊಂಡ್ರು. ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕಿದ್ರೆ ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ. ಗಮ್ ಅಂತ ಇರುತ್ತೆ ಸಾಂಬಾರು. ಈಗ ಕುದೀತಾ ಇರುವಂಥ ಸಾಂಬಾರನ್ನೇ ಅದೇ ಬಾಣಲಿಗೆ ಹಾಕ್ತಾಯಿದ್ದೀನಿ, ಒಗ್ಗರಣೆ ಬಾಣಲಿಗೆ. ಒಂದು 5 ನಿಮಿಷ ಇದನ್ನು ಒಗ್ಗರಣೆ ಬಾಣಲಿನಲ್ಲೇ ಸಾಂಬಾರು ಬೇಯೋದಕ್ಕೆ ಬಿಡಬೇಕು. ಹುಳಿ ಬೇಕಾದರೆ ಈ ಟೈಮಲ್ಲಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಕುದ್ದಾದ್ಮೇಲಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಈ ರೀತಿ ಮೂಲಂಗಿ ಸಾಂಬಾರನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.